ಎಲ್ಲ ಒಂದು ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ ಅಫಿಸಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದರಲ್ಲಿ ನಿಮಗೆ ಫಸ್ಟ್ ಪಿ ಯು ಸಿ ಮಿಟರ್ನ್ ಎಕ್ಸಾಮ್ 2025ಕ್ಕೆ ರಾಜ್ಯಶಾಸ್ತ್ರ ವಿಷಯದ ಅಥವಾ ಪೊಲಿಟಿಕಲ್ ಸೈನ್ಸ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮ್ ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಮಿಟರ್ನ್ ಎಕ್ಸಾಮಲ್ಲಿ ರಾಜ್ಯಶಾಸ್ತ್ರ ಪ್ರಶ್ನೆ ಪತ್ರಿಕೆ ಇರ್ತದೆ, ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಬರ್ತದೆ. ಅಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಕ್ವಶನ್ಸು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ, ಅರ್ಥ ಆಯ್ತಾ? ಸೊ ತುಂಬ ಕ್ವಶನ್ ರಿಪೀಟ್ ಆಗ್ತವೆ. ಸೊ ಮತ್ತೆ ಪ್ಯಾಟರ್ನ್ ಸೇಮ್ ಇರ್ತದೆ. ಕೊನೆಯವರೆಗೆ ತಪ್ಪದೆ ನೋಡಿ, ತುಂಬಾ ಇಂಪಾರ್ಟೆಂಟು. ಸೊ ಯಾರೆಲ್ಲ ಮಿಟರ್ಮ್ ಎಕ್ಸಾಮ್ ಬರ್ತಾ ಇದ್ದಾರಾ ಕೊನೆಯವ್ರು ನೋಡಲೇಬೇಕು. ಸೊ ತಪ್ಪದೆ ಕೊನೆಯವರೆಗೆ ನೋಡಿ, ನಿಮಗೆ ಖಂಡಿತ ಯೂಸ್ ಆಗ್ತದೆ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಥವಾ ಚಾನಲ್ನ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಮಿಟರ್ಮ್ ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಬರೋಂಥ ಪ್ರಶ್ನೆಗಳು ಅವೆಲ್ಲ ಆಗ್ತಾ ಇರ್ತೀವಿ. ಅವೆಲ್ಲ ಬೇಕು ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕಡ್ಡಾಯ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಎಲ್ಲ ಡೂಲ್ ಮಿಸ್ ಮಾಡ್ಕೊತವೆ, ಅರ್ಥ ಆಯ್ತಾ? ಮಾಡಿದ್ರಾ? ಜೊತೆಗೆ ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಖಂಡಿತ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಸೊ ಬನ್ನಿ ಇವತ್ತಿನ ಈ ಒಂದರನ್ನ ಶುರು ಮಾಡೋಣ. ಮೊದಲಾಗಿ ಸಮಯ 3 ಗಂಟೆ ಇರ್ತದೆ ನಿಮಗೆ. ವಿಷಯ ರಾಜ್ಯಶಾಸ್ತ್ರ, ಅಂಕಗಳು 80. ಸೊ ಮೊದಲಾಗಿ ನಿಮಗೆ ಭಾಗ ಎ ಯಲ್ಲಿ 5 ಮಲ್ಟಿಪಲ್ ಇರ್ತವೆ. ಓಕೆ, 5 ಮಲ್ಟಿಪಲ್ ಇರ್ತವೆ. ಸೊ ಇದನ್ಬಿಟ್ಟು ಕ್ವಶನ್ ಪ್ರತಿಯೊಂದು ನೋಡ್ಕೊಳ್ಳಿ. ರಿಪೀಟ್ ಆಗ್ಬೋದು ಕೆಲವು ಕ್ವಶನ್ಗಳು, ಎಲ್ಲ ಕೂಡ ಇಂಪಾರ್ಟೆಂಟು. ಒಂದ್ಸಲ ಓದ್ಕೊಳ್ಳಿ. ಇದ್ರ ಜೊತೆಗೆ ನಿಮಗೆ ಇನ್ನೂ 2 ಪ್ರಶ್ನೆ ಪತ್ರಿಕೆ ಬರ್ತವೆ. ಪ್ರತಿಯೊಂದು ವರ್ಷದ ಮೇಲೆ 2 ರಿಂದ 3 ಕ್ವಶನ್ ಪೇಪರ್ ಬರ್ತವೆ. ಸೊ ಅದನ್ನ ಓದ್ಕೊಳ್ಳಿ, ಚೆನ್ನಾಗಿ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ತುಂಬ ಕ್ವಶನ್ಸ್ ಬರ್ತವೆ. ಈಗ ನೋಡ್ತಾ ಹೋಗೋಣ ಯಾವ ರೀತಿ ಪ್ಯಾಟರ್ನ್ ಇರ್ತದೆ, ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ. ಭಾಗಿಯಲ್ಲಿ 5 ಮಲ್ಟಿಪಲ್ ಇರ್ತವೆ. ಸೊ 5 ಮಲ್ಟಿಪಲ್ಲು. ಮೊದಲಾಗಿ 1ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರ್ತವೆ. ಸೊ ಪ್ರಶ್ನೆಗೆ 1, ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಯಾರ್ತಾರೆ? ಪ್ಲೇಟೋನ, ಸಾಕ್ರೆಟಿಸ, ಅರಿಸ್ಟಾಟಲ, ಮ್ಯಾಕಿಯಾವೆಲ್ಲಿಯ? ಸೊ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಸೊ ನಂಬರ್ ಹಾಕ್ಬಿಟ್ಟು ಆಪ್ಷನ್ ಪ್ರಶ್ನೆಗೆ 1ಕ್ಕೆ ಯಾವ್ದು ಆಪ್ಷನ್ ಆಗ್ತದೆ? ಎ ಆಗ್ತದಾ, ಬಿ ಆಗ್ತದಾ, ಸಿ ಆಗ್ತದೆ, ಡಿ ಆಗ್ತದೆ? ಕಮೆಂಟ್ ಮಾಡಿ. ಜೊತೆಗೆ ಸೊ ನಿಮಗೆ ಉಳಿದ ಯಾವ ಆನ್ಸರ್ ಗೊತ್ತಿವೆ ಅವನ್ನೆಲ್ಲ ಕಮೆಂಟ್ ಮಾಡಿ. ಸೊ ಇಷ್ಟು ಮೀರಿ ನಿಮಗೆ ಕಂಪ್ಲೀಟ್ ಆನ್ಸರ್ ಬೇಕು ಅಂದರೆ ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿ, ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು, ಅಲ್ಲಿ ಜಾಯ್ನ್ ಆಗಿ ನಿಮಗೆ PDF ಹಾಕಿರ್ತೀವಿ. ಓಕೆ, PDF ಅಪ್ಲೋಡ್ ಮಾಡಿರ್ತೀವಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಲಿಂಕು ಕೆಳಗಿರ್ತದೆ, ವಿಡಿಯೋ ಕಡೆ ಲಿಂಕ್ ಇರ್ತದೆ. ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಅಲ್ಲಿ ಹಾಕಿರ್ತೀವಿ, ಜಾಯ್ನ್ ಆಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಕ್ವಶನ್ ನಂಬರ್ 2, ಅರಿಸ್ಟಾಟಲ್ ಬರೆದ ಕೃತಿ ಯಾವ್ದು ನೋಡಿ? ಆಪ್ಷನ್ ಇವೆ 4 ಆಪ್ಷನ್ನು ಗೊತ್ತಿದೆ ಕಮೆಂಟ್ ಮಾಡಿ. ಪ್ರಶ್ನೆಗೆ 3, ರಾಜ್ಯಶಾಸ್ತ್ರ ಮೂಲ ಪದ ಯಾವುದಾಗ್ತದೆ? ಫಾಲಿಸ, ರಾಜ್ಯನ, ಸಮಾನತೆ, ಸ್ವತಂತ್ರ? ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಗೆ 4, ಫ್ರಾನ್ಸಿನ ಕ್ರಾಂತಿಯು ಯಾವಾಗ ನಡೆಯಿತು? ಯಾವ ಇಸ್ವಿ ಅದು? 1688, 1789, 1778, 1818? ಪ್ರಶ್ನೆಗೆ 5, ನಮ್ಮ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಕೊಡಿ. ಯಾವುದಾಗ್ಬೋದು? ನಮ್ಮ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಅಮೆರಿಕನ, ರಷ್ಯಾನ, ಸ್ವಿಟ್ಜರ್ಲೆಂಡ, ಇಂಗ್ಲೆಂಡ? ಸೊ ನೋಡೋಣ, ಕಮೆಂಟ್ ಮಾಡಿ. 5 ಪ್ರಶ್ನೆಗೆ ಕಮೆಂಟ್ ಮಾಡಿ. ಸೊ ನಿಮಗೆ ಇಷ್ಟು ಮೀರಿ ಗೊತ್ತಾಗಿಲ್ಲ ಅಂದರೆ ಗ್ರೂಪಲ್ಲಿ ಆನ್ಸರ್ ಹಾಕಿರ್ತೀವಿ. ಸೊ ಜಾಯ್ನ್ ಆಗಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ಗ್ರೂಪಲ್ಲಿ ಹಾಕಿಲ್ಲ ಅಂದರೆ, ಅಕಸ್ಮಾತ್ ಹಾಕಿಲ್ಲ ಅಂದರೆ, ಸೊ ಇನ್ನೂ 2 ಪ್ರಶ್ನೆ ಬರ್ತವೆ ಅಲ್ಲಿ, ಅರ್ಥ ಆಯ್ತಾ? ಕ್ವಶನ್ ವಿತ್ ಆನ್ಸರ್ ಹಾಕ್ತೀನಿ. ಸೊ ಅವನ್ನ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟು 2ನೇ ಮೇಲೆಯಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಸೊ 2ನೇ ಮೇಲೆ ನಿಮಗೆ 5 ಬಿಟ್ಟ ಸ್ಥಳ ಇರ್ತವೆ. ಸೊ ಬ್ರಾಕೆಟಲ್ಲಿ ಆನ್ಸರ್ ಕೊಟ್ಟಿರ್ತಾರೆ, ಮೇಲ್ಗಡೆ ಬ್ರಾಕೆಟಲ್ಲಿ ಇರ್ತವೆ. ಸೊ ನೋಡಿಬಿಟ್ಟು ಬರೆಯೋದಷ್ಟೇ, ಗೆಸ್ ಮಾಡಿಬಿಟ್ಟು ಬರೆಯೋದು. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಕೂಡ ಆನ್ಸರ್ ಮಾಡ್ಬೋದು ಈ ಕ್ವಶನ್ಗಳನ್ನ. ಪ್ರಶ್ನೆಗೆ 6, ಪ್ಲೇಟೋರ ಪ್ರಕಾರ ರಾಜ್ಯದ ಜನಸಂಖ್ಯೆ. ಸೊ ರಾಜ್ಯದ ಜನಸಂಖ್ಯೆ ಅಂತ ಬಂದಾಗ 540 ಆಗ್ತದೆ. ಸೊ ಪ್ರಶ್ನೆಗೆ 7, ನೇಷನ್ ಪದದ ಮೂಲ ಪದ ನೇಷ್ಯೂ ಆಗ್ತದೆ. ಪ್ರಶ್ನೆಗೆ 8, ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ ನಿಮಗೆಲ್ಲ ಗೊತ್ತಿರೋ ಹಾಗೆ 1950. ಪ್ರಶ್ನೆಗೆ 9, ಕಾನೂನಿನ ಮೂಲ ಪದ ಏನಾಗ್ತದೆ? ಸೊ ಗೆಸ್ ಮಾಡಿ ನೋಡೋಣ. ಸೊ ಲ್ಯಾಗ್ ಅಂತ ಆಗ್ತದೆ. ಓಕೆ, ಲ್ಯಾಗ್ ಅಂತ ಆಗ್ತದೆ. ಪ್ರಶ್ನೆಗೆ 10, ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಕೇಳಿದರೆ ಯಾವುದಾಗ್ತದೆ? ಭಾರತ ಆಗ್ತದ, ಅಮೇರಿಕ ಆಗ್ತದ? ಸೊ ಕಮೆಂಟ್ ಮಾಡಿ. ಭಾರತ ಬರ್ತದ ಅಥವಾ ಅಮೇರಿಕ ಬರ್ತದ? 2ರಲ್ಲಿ ಗೆಸ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಸೊ ಅಮೇರಿಕ ದೊಡ್ಡದ, ವಿಶ್ವ ದೊಡ್ಡ ಸಂವಿಧಾನನ, ಅಥವಾ ನಮ್ಮ ಭಾರತ ಸಂವಿಧಾನ ದೊಡ್ಡದ? ಸೊ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಸರಿಯಾಗಿ ಕಮೆಂಟ್ ಮಾಡ್ತಾ ನೋಡ್ತಾನೆ. ಸೊ ಕಮೆಂಟ್ ಮಾಡಿ. ಸೊ 5 ಮಲ್ಟಿಪಲ್ ಆಯಿತು, 5 ಆಬ್ಜೆಕ್ಟಿವ್ ಆಯಿತು. ಆಬ್ಜೆಕ್ಟ್ ಆದಮೇಲೆ 5 ಬಿಟ್ಟ ಸ್ಥಳ ಆಯಿತು. ಇನ್ನು ನೆಕ್ಸ್ಟ್ ಬರೋಂಥದ್ದು ನಿಮಗೆ ಹೊಂದಿಸಿ ಬರೆಯಿರಿ ಕೂಡ 5 ಮಾರ್ಕ್ಸ್ ಇರ್ತವೆ. ಸೊ 11, 12, 13, 14, 15. ಸೊ ಎ ಟು ಬಿ ಮ್ಯಾಚ್ ಮಾಡಬೇಕು. ಪುರಾತನ ಗ್ರೀಕ್ನ ನಗರ ರಾಜ್ಯ, ಸಪ್ತಾಂಗ ಸಿದ್ಧಾಂತ, ಅಧ್ಯಕ್ಷೀಯ ಸರ್ಕಾರ, ಸ್ವಾತಂತ್ರ್ಯದ ಮೂಲ ಪದ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು? ಸೊ ನೋಡ್ಕೊಳ್ಳಿ, ಅಧ್ಯಕ್ಷರನ್ನ ಕೇಳ್ಬೋದು, ಸಿದ್ಧಾಂತ ಕೇಳ್ತಾರೆ, ಅರ್ಥ ಆಯ್ತಾ? ಅವರ ಕೃತಿಗಳು ಕೂಡ ಕೇಳ್ಬೋದು. ಸೊ ಅರ್ಥ ಆಯ್ತಾ? ಕೆಲವಷ್ಟು ಸಂವಿಧಾನ ಬಗ್ಗೆ ಬರೋ ಕೃತಿಗಳು ಇರ್ತವೆ. ಸೊ ಎಲ್ಲ ಕೂಡ ಕೇಳ್ತಾರೆ. ಒಟ್ಟಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 4th ಮೇನು, ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. 1 ವಾಕ್ಯದ 5 ಪ್ರಶ್ನೆ ಇರ್ತವೆ. ಟೋಟಲಾಗಿ 5 ಮಾರ್ಕ್ಸು. 16 ಪ್ರಶ್ನೆ. ಬಾಹ್ಯ ಪರಮಾಧಿಕಾರ ಪ್ರತಿಪಾದಕರು ಯಾರು? ವೇರು ಇಂಪಾರ್ಟೆಂಟು. 17ನೇ ಪ್ರಶ್ನೆ, ಮಾನವ ಅತ್ಯಂತ ಅಗತ್ಯವಾದ ಸಂಸ್ಥೆ ಯಾವುದು? 18ನೇ ಪ್ರಶ್ನೆ, ನಿಕೋಲೋ ಮೆಕಿಯಾವೆಲ್ಲಿ ಬರೆದ ಕೃತಿ ಯಾವುದು? ನಾನು ಹೇಳಿದ ಕೃತಿ ಕೇಳ್ತಾರಂತ. ಸೊ ಕೃತಿಗಳು, ಗ್ರಂಥಗಳನ್ನ ನೋಡ್ಕೊಳ್ಳಿ. ಓಕೆ, 19ನೇ ಪ್ರಶ್ನೆ, ಭಾರತದಲ್ಲಿ ಸುಗ್ರೀವಾಜ್ಞೆಗಳನ್ನು ಯಾರು ಹೊರಡಿಸುತ್ತಾರೆ? ವೇರು ಇಂಪಾರ್ಟೆಂಟು.
25 ಸಂವಿಧಾನ ಎಂದರು. ಇದೊಂದು ಮಸ್ಟ್ ಆನ್ಸರ್ ಓದ್ಕೊಳ್ಳೇಬೇಕು. ಸಂವಿಧಾನ ಎಂದರೇನು? ಈ ಒಂದು ಕ್ವಶನ್ನು ಪ್ರತಿ ಎಕ್ಸಾಮ್ನಲ್ಲಿ ಎಲ್ಲ ಕ್ವಶನ್ ಬರಲಿ ಕೇಳಿಕೊಳ್ತಾರೆ. ಸೊ ಚೆನ್ನಾಗಿ ಓದ್ಕೊಳ್ಳಿ, ಇದನ್ನ ಕೇಳಿಕೊಳ್ತಾರೆ. ಓಕೆ, 5 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಇರ್ತವೆ. ನಂತರ ಮತ್ತು ಭಾಗ ಬಿ ಯಲ್ಲಿ ನಿಮಗೆ ಇಲ್ಲಿಂದ ನಿಮಗೆ 10 ಕ್ವಶನ್ ಇರ್ತವೆ. ಓಕೆ, ಚಾಯ್ಸ್ ಇರ್ತವೆ. ಸೊ ಇಲ್ಲಿ ನಿಮಗೆ ಚಾಯ್ಸ್ ಇರೋದ್ರಿಂದ ಆರಾಮಾಗಿ ಬರಿಬೋದು. ನಾನು ಹೇಳ್ತಾ ಹೋಗ್ತೀನಿ ಯಾವ್ದಂತ. 5ನೇ ಮೇನು. ಓಕೆ, ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಸೊ ಆಲ್ಮೋಸ್ಟ್ ನಿಮಗೆ 20ರಿಂದ 29. ಸೊ 9ರಿಂದ 10 ಕ್ವಶನ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀವು 5 ಬರಬೇಕು. ಟೋಟಲಿಗೆ 5 ಬರಬೇಕು. 2 ಅಂಕದ 5 ಪ್ರಶ್ನೆ, ಟೋಟಲಾಗಿ 10 ಮಾರ್ಕ್ಸು. 20ನೇ ಪ್ರಶ್ನೆ, ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಮ್ಮೇಳನ ಯಾವಾಗ ಎಲ್ಲಿ ನಡೆಯಿತು? ನೋಡಿ, ಯಾವಾಗ ಎಲ್ಲಿ ನಡೆಯಿತು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಮ್ಮೇಳನ ಕೇಳಿದ್ದಾರೆ. ಬೇರೆ ಸಮ್ಮೇಳನ ಕೂಡ ಕೇಳ್ಬೋದು. ಸಮ್ಮೇಳನ ಯಾವ್ದು ನಡೀತು ಸೊ ನೋಡ್ಕೊಳ್ಳಿ. ಮತ್ತು ಕೃತಿಗಳನ್ನ ನೋಡ್ಕೊಳ್ಳಿ. ಕೃತಿಗಳು ಇಂಪಾರ್ಟೆಂಟು, ಸಮ್ಮೇಳನ ಇಂಪಾರ್ಟೆಂಟು. ನಂತರ 22ನೇ ಪ್ರಶ್ನೆ, ಗ್ರೀಕ್ನ ತತ್ವಜ್ಞಾನಿ ತ್ರಿಮೂರ್ತಿಗಳು ಯಾರು? ವೆರಿ ಇಂಪಾರ್ಟೆಂಟು. 23ನೇದು, ಕಲ್ಯಾಣ ರಾಜ್ಯ ಎಂದರೇನು? ಕಲ್ಯಾಣ ರಾಜ್ಯ. ಸೊ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, ಎಲ್ಲ ಕೂಡ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಇನ್ನೂ 2 ಪ್ರಶ್ನೆ ಬರ್ತವೆ, ಅಲ್ಲಿ ಕೂಡ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ತುಂಬ ಕ್ವಶನ್ಸ್ ರಿಪೀಟ್ ಆಗ್ತವೆ. ಸೊ ಇನ್ನೂ ಬರುವಂಥ ವಿಡಿಯೋಗಳು ಮಿಸ್ ಮಾಡ್ಕೋಕೆ ಹೋಗ್ಬಿಡಿ. ಓಕೆ, ಸೊ ನೆಕ್ಸ್ಟ್ 24ನೇ ಪ್ರಶ್ನೆ, ಪರಮಾಧಿಕಾರ ಸ್ವರೂಪಗಳನ್ನು ಹೆಸರಿಸಿ. 25ನೇದು, ಯಾವುದಾದರೂ 2 ರಾಜಕೀಯ ಹಕ್ಕುಗಳನ್ನು ಬರೆಯಿರಿ. ಯಾವುದಾದ್ರೂ 2 ಬರೀಬೇಕು. 26ನೇದು, ಸಂಸದೀಯ ಸರ್ಕಾರ ಅರ್ಥವೇನು? ಅರ್ಥವನ್ನು ಬರೀಬೇಕು. 27ನೇದು, ಲಿಖಿತ ಸಂವಿಧಾನ ಎಂದರೇನು? ಉದಾಹರಣೆ ಕೊಡಿ. ನೋಡಿ, ಲಿಖಿತ ಸಂವಿಧಾನ ಅಂತ ಬರೆದ್ಬಿಟ್ಟು 1 ಅಥವಾ 2 ಉದಾಹರಣೆ ಬರೀರಿ. 28ನೇದು, ಪ್ರಜಾಸತ್ತಾತ್ಮಕ ಸರ್ಕಾರದ ಅರ್ಥವನ್ನು ಅರ್ಥೈಸಿರಿ. ವೇರು ಇಂಪಾರ್ಟೆಂಟು. 29ನೇದು, ವೇರು ಇಂಪಾರ್ಟೆಂಟು. ಯಾವುದು? ಗಣರಾಜ್ಯ ಎಂದರೇನು? ಸಂವಿಧಾನ ಎಂದರೇನು? ಇವೆಲ್ಲ ಕ್ವಶನ್ಸು ಮಸ್ಟ್ ಆನ್ಸರ್ ಓದಲೇಬೇಕು. ಚೆನ್ನಾಗಿ ಓದ್ಕೊಳ್ಳಿ. ಇದಕ್ಕೆ ಭಾಗ ಸಿ ಬರ್ತದೆ. ಭಾಗ ಸಿಯಲ್ಲಿ ಏನಿರ್ತಾವೆ ಅಂದರೆ ನಿಮಗೆ ಈ ಕೆಳಗಿನ ಯಾವುದಾದ್ರು 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳು ಉತ್ತರಿಸಿ. 15ರಿಂದ 20 ವಾಕ್ಯ ಅಂದರೆ ನೋಡೋಣ. 5 ಅಂಕದ 6 ಪ್ರಶ್ನೆ ಇರ್ತವೆ. ಟೋಟಲಾಗಿ 30 ಮಾರ್ಕ್ಸು. ನೋಡಿ, 5 ಅಂಕದ 6 ಪ್ರಶ್ನೆ, ಟೋಟಲಾಗಿ 30 ಮಾರ್ಕ್ಸು. ಸೊ 5 ಮಾರ್ಕ್ಸು ಯಾವುದಾದ್ರು 6 ಬರಬೇಕು. ನೀವು ಯಾವುದಾದ್ರು 6 ಪ್ರಶ್ನೆ ಬರಬೇಕು. ಸೊ ಕೊಟ್ಟಿರ್ತಾರೆ ಅವರು ಆಲ್ಮೋಸ್ಟ್ ನಿಮಗೆ 10ರಿಂದ 11 ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ಓಕೆ, 31ನೇದು, ರಾಜ್ಯಶಾಸ್ತ್ರ ಅಧ್ಯಯನದ ವಿಕಾಸನವನ್ನು ವಿವರಿಸಿ. 31 ರಾಜ್ಯಶಾಸ್ತ್ರದ ಸ್ವರೂಪವನ್ನು ವಿವರಿಸಿ. 32 ರಾಜ್ಯ ಮತ್ತು ಸಮಾಜ ನಡುವಿನ ವ್ಯತ್ಯಾಸಗಳವು. 33 ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಿ. 34 ಕಾನೂನಿನ ವಿಧಗಳನ್ನು ವಿವರಿಸಿ. 35 ಹಕ್ಕುಗಳ ಪ್ರಕಾರಗಳನ್ನು ವಿವರಿಸಿ. 36 ಏಕಾತ್ಮಕ ಸರ್ಕಾರದ ಲಕ್ಷಣವನ್ನು ಬರೆಯಿರಿ. 37ನೇದು, ಈ ಚಿತ್ರವನ್ನು ವೀಕ್ಷಿಸಿ ಭಾರತ ಸಂವಿಧಾನ ಪೂರ್ವ ಪೀಠಿಕೆ ಆದರ್ಶ ತತ್ವಗಳನ್ನು ಬರೆಯಿರಿ. ಸೊ ಈ ರೀತಿ ಒಂದು ಚಿತ್ರವನ್ನು ಕೊಟ್ಬಿಟ್ಟು ಏನು ಕೇಳ್ತಾರೆ? ಭಾರತ ಸಂವಿಧಾನ ಪೂರ್ವ ಪೀಠಿಕೆ ಕೇಳ್ತಾರೆ. ಸೊ ಇಂಪಾರ್ಟೆಂಟ್ 37 ಕ್ವಶನ್ ವೇರಿ ಇಂಪಾರ್ಟೆಂಟು. ಸೊ ಒಟ್ಟಿನಲ್ಲಿ ಇವನ್ನೆಲ್ಲ ಓದ್ಕೊಳ್ಳಿ. ಓಕೆ, ಇವನ್ನೆಲ್ಲ ಓದ್ಕೊಳ್ಳಿ. ಸೊ ನಿಮಗೆ ಕಡಿಮೆ ಅಂದರೂ 3-4 ಕ್ವಶನ್ ಇಲ್ಲಿ ಸೇಮೇ ಬರ್ತವೆ. ಓಕೆ, ಎಲ್ಲ ಕೂಡ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಳ್ಳಿ. ಸೊ ಇನ್ನೂ 2 ಪ್ರಶ್ನೆ ಬರ್ತಾವಲ್ಲ, ಅವನು ಕೂಡ ಓದ್ಕೊಳ್ಳಿ. 38ನೇದು, ಸಂಯುಕ್ತ ಸರ್ಕಾರ ಲಕ್ಷಣ ಬರೆಯಿರಿ. ಎಷ್ಟು ಆಪ್ಷನ್ ಆಯಿತು? 1, 2, 3, 4, 5, 6, 7, 8, 9 ಕೊಟ್ಟಿದ್ದಾರೆ. ಅಷ್ಟರಲ್ಲಿ ನೀವು 6ನ ಬರಬೇಕು. ಓಕೆ, ಇನ್ನು ಭಾಗ ಡಿಯಲ್ಲಿ ನಿಮಗೆ ಈ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30ರಿಂದ 40 ವಾಕ್ಯಗಳು ಉತ್ತರಿಸಿರ್ತವೆ. ಅಂದರೆ 10 ಅಂಕದ 2 ಪ್ರಶ್ನೆಗಳು, ಟೋಟಲ್ 20 ಮಾರ್ಕ್ಸು. ಸೊ ಇಲ್ಲಿ ಕೂಡ 10 ಆಪ್ಷನ್ನು ಎಷ್ಟು ಕೊಟ್ಟಿರ್ತಾರೆ? ಇಲ್ಲಿ 4 ಕೊಟ್ಟಿರ್ತಾರೆ, ಅದರಲ್ಲಿ 2 ಬರಬೇಕು. 39 ಈ ಕೆಳಗಿನ ಚಿತ್ರದ ಆಧಾರದ ಮೇಲೆ ರಾಜ್ಯ ಎಂದರೇನು? ರಾಜ್ಯದ ಮೂಲಾಂಶಗಳನ್ನು ವಿವರಿಸಿ. ಸೊ ಈ ರೀತಿ ಒಂದು ಚಿತ್ರ ಕೊಟ್ಬಿಟ್ಟು ರಾಜ್ಯ ಎಂದರನ್ನು ಕೇಳ್ತಾರೆ, ರಾಜ್ಯದ ಮೂಲಾಂಶ ಕೇಳ್ತಾರೆ. ವೇರಿ ಇಂಪಾರ್ಟೆಂಟ್ ಚಿತ್ರಗಳು ಕೇಳ್ಬೋದು, ಓದ್ಕೊಳ್ಳಿ. ಅದೇ ರೀತಿ 41 ಪ್ರಜಾಸತ್ತಾತ್ಮಕ ಮತ್ತು ನಿರಂಕುಶತ್ವ ಸರ್ಕಾರ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. 41 ಸಂಸದೀಯ ಮಾದರಿ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ. 42 ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ವಿವರಿಸಿ. ವೇರಿ ಇಂಪಾರ್ಟೆಂಟ್ 42ನೇ ಕ್ವಶನು, ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಅರ್ಥ ಆಯ್ತಾ? 4 ಕೂಡ ಇಂಪಾರ್ಟೆಂಟು, ಓದ್ಕೊಳ್ಳಿ ಚೆನ್ನಾಗಿ. ಸೊ ಇನ್ನೂ ಪ್ರಶ್ನೆ ಪೇಪರ್ ಬರ್ತವೆ ನಿಮಗೆ. ಕನ್ನಡ ಇಂಗ್ಲೀಷ್ ಹಾಕಿದ್ದೀನಿ. ಸೊ ಇದೇ ರೀತಿ ಪ್ರತಿಯೊಂದು ಕ್ವಶನ್ ಪೇಪರು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸಿಗೆ ಇರ್ಬೋದು, ಪ್ರತಿಯೊಂದು ಕ್ವಶನ್ ಪೇಪರ್ ಇರ್ತವೆ. ಸೊ ಪ್ರತಿಯೊಂದು ಸಬ್ಜೆಕ್ಟ್ ಇರ್ತವೆ, ಚಾನಲ್ ಇರ್ತವೆ, ವಿಸಿಟ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ PDF ಹಾಕಿರ್ತೀವಿ.